ಜಿಲ್ಲಾ ಬಿಜೆಪಿ ಹೊಡೆದ ಮನೆ ಆಗುತ್ತೆ ಸತ್ಯ ಅದು. ಅದೇ ನಿರ್ಣಯ ಮಾಡ್ತಿಲ್ಲ ಅಂದ್ರೆ ರಾಜ್ಯದವ್ರು ಬಂದು ಮಾಡಬೇಕು. ಮಾಡದಲ್ಲೇ ಸುಮ್ಮನೆ ಅವರೇ ಕುತ್ಕೊಂಡ್ರೆ ಆಗೋದಿಲ್ಲ. ಈಗ ಹೊಡೆದ ಮನೆಯೇ ಆಗಿರೋದು. ಈಗ ನನ್ನ ಬರ್ಡೇಗೆ ಯಾರು ಬಂದರು ಯಾರು ಬರಲಿಲ್ಲ, ನಾನು ಅಭಿನಂದನೆ ಸಲ್ಲಿಸ್ಬೇಕಾದ್ರೆ ಯಾರು ಬಂದರು ಯಾರು ಬರಲಿಲ್ಲ. ನೀವು ಕರೆದಿಲ್ಲ ಅಂತಲ್ಲ ಕರೆದಾರೆ ನಮ್ಮ ಕಾರ್ಯಕರ್ತರು. ನಮ್ಮ ಏನು ಅಭಿನಂದನೆ ಕಾರ್ಯಕ್ರಮದ ತಗೊಂಡಿದ್ದು ಇನ್ನೂ ದುಡ್ಡೇ ಕೊಟ್ಟಿಲ್ಲ, ಇವತ್ತು ಕೊಡ್ತೋದೀನಿ. ಅದನ್ನು ಮಾಡಿದಂಥ ಕಾರ್ಯಕರ್ತರಿಗೆ ದುಡ್ಡು ಇವತ್ತು ಕೊಡ್ತೋದೀನಿ. ಎಲ್ಲರಿಗೂ ಕರೆದಿಲ್ಲ ಅಂತ ನೆಕ್ಸ್ಟ್ ಅವೆಲ್ಲ ಹೇಳಕ್ಕೆ ಇರ್ಬೋದಪ್ಪ. ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಮಾಡ್ತೀವಿ, ಎಲ್ಲ ಗೆಲ್ಲಿಸ್ತೀವಿ, ಅದು ಪ್ರಶ್ನೆ ಏನಿಲ್ಲ. ಅದಕ್ಕೂ ಸಂಬಂಧ ಇಲ್ಲ. ಮಹಾನಗರ ಪಾಲಿಕೆನೂ ಮಾಡ್ತೀವಿ, ಹಿಡಿತೀವಿ. ಮಹಾನಗರ ಪಾಲಿಕೆನೂ ಹೊಡೆದ ಮನೆ ಆಗಿದೆ ಅಂದರೆ ಏನು ಮಾಡೋಕ್ಕಾಗುತ್ತೆ? ಆಗಿರೋದು ಸತ್ಯ ಐತಿ, ಇದು ಸರಿ ಮಾಡ್ಬೇಕಾಯ್ತು. ಯಾರ್ದು ನಾನು ಚುನಾವಣೆಗೂ ಕೂಡ ಬಂದು ನಾಟಕ ಮಾಡೋದ್ರ ಹೊರತು ಯಾರು ಸರಿ ಮಾಡಲಿಲ್ಲ. ಇದನ್ನೇ ಜೋರಾಗಿ ಹೇಳ್ರಿ. ಇವತ್ತೇನು ನಮ್ಮ ರಾಜ್ಯದ ನಾಯಕರು ಅದಾರೆ, ಇಲ್ಲೇ ಜಿಲ್ಲಾ ನಾಯಕರು ಅದಾರೆ, ಬಂದು ನಾಟಕ ಮಾಡಿ ಏನೋ ಒಂದು ಮಂದಿ ನನಗೆ ಮಾತಾಡೋಕೆ ಬರ್ದಂಗೆ ಮಾಡಿಬಿಟ್ರು. ಚುಪ್ ಅಂತೇಳಿ ಇದೆಲ್ಲ ನನಗೆ ಬಿಟ್ಟಿದ್ರೆ ನಾನು ಸರಿಯಾಗಿ ಹೇಳ್ತಿದ್ದೆ. ಒಂದು ಕಡೆನೇ ಕೇಳ್ಕೊಂಡು ಏನೋ ಅವ್ರು ತಪ್ಪು ಅಭಿಪ್ರಾಯ ಇಟ್ಕೊಂಡು ಹೋದರು. ಅದರಿಂದ ನಾವು ಸೋತೀವಿ. ಯಾರ್ಯಾರು ಏನೇನು ಮಾಡೋದು ಅಂತ ಎಲ್ಲರಿಗೂ ಗೊತ್ತಿದೆ.